ಭಾರತದ ಪರಂಪರೆ ಮತ್ತು ಚರಿತ್ರೆಯಲ್ಲಿ ಗೋವುಗಳನ್ನು ದೇವರಿಗೆ ಸಮಾನವಾಗಿ ನಾವು ಪೂಜೆ ಮಾಡ್ತೀವಿ. ಗೋವುಗಳನ್ನು ನಮ್ಮ ಕುಟುಂಬದ ಸದಸ್ಯರಂತೆ ನಾವು ಕಾಣ್ತೀವಿ. ಇಂತಹ ಗೋವುಗಳಿಗೆ ವಯಸ್ಸಾಗುತ್ತಿದ್ದಂತೆ ಅಮಾನವೀಯವಾಗಿ ನಡೆದುಕೊಂಡು ಕಸಾಯಿಖಾನೆಗೆ ಹಾಕಲಾಗ್ತಾ ಇದೆ. ಇಂತಹ ಪ್ರಾಣಿಗಳಿಗಾಗಿ ಈಗ ಒಂದು ಸಂಸ್ಥೆ ಅವಿರತವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಆ ಸಂಸ್ಥೆ ಏನು, ಮಾಡ್ತಾ ಇರುವ ಕೆಲಸ ಏನು, ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಯಾದಗಿರಿ ಜಿಲ್ಲೆಯಲ್ಲಿ ಜೈನ ಧರ್ಮೀಯರಿಂದ ಸ್ಥಾಪಿಸಲಾಗಿರುವ ಗೋಶಾಲೆಯಲ್ಲಿ ಸುಮಾರು 300ಕ್ಕೂ ಹೆಚ್ಚು ಗೋವುಗಳನ್ನು ರಕ್ಷಣೆ ಮಾಡಲಾಗುತ್ತದೆ. ವಾರಸುದಾರರು ಇಲ್ಲದ ಹಾಗೂ ಕಸಾಯಿಖಾನೆಗೆ ಸಾಗಿಸುತ್ತಿದ್ದ ಜಾನುವಾರು ಜಪ್ತಿ ಮಾಡಿದ ಜಾನುವಾರುಗಳಿಗೆ ಗೋಶಾಲೆಯನ್ನು ನಿರ್ಮಿಸಿ ಅವುಗಳನ್ನು ಪೋಷಣೆ ಮಾಡಲಾಗುತ್ತದೆ. ಶ್ರೀ ಭಗವಾನ್ ಮಹಾವೀರ್ ಜೈನ್ ಎಂಬ ಹೆಸರಿನ ಗೋಶಾಲೆ 2023ರಲ್ಲಿ ಯಾದಗಿರಿ ನಗರದ ಹೊರಭಾಗದಲ್ಲಿ ಆರಂಭ ಮಾಡಲಾಗಿದೆ. ಈ ಗೋಶಾಲೆಯ ಅಧ್ಯಕ್ಷರಾದ ಗೌತಮ್ ಚಂದ್ ದೋಕಾ ಜೈನ್ ಈ ಗೋಶಾಲೆಯನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಯಾದಗಿರಿಯಲ್ಲಿ ಶ್ರೀ ಭಗವಾನ್ ಮಹಾವೀರ್ ಜೈನ್ ಗೋಶಾಲೆ ಎಂದು ನಾವು ನಡೆಸಿಕೊಂಡು ಹೋಗ್ತಿದ್ದೀವಿ. 2023ಗೆ ಇದನ್ನು ಶುಭಾರಂಭವಾಗಿ ಉದ್ಘಾಟನವಾಗಿ ನಾವು ಮಾಡಿಕೊಂಡು ಹೋಗ್ತಿದ್ದೇವೆ. ಇಲ್ಲಿ ಮೇಯ್ನ್ ನಮ್ಮ ಉದ್ದೇಶ, ಇಲ್ಲಿ ಆಕಳಿಗಳಿಗೆ ಏನು ತ್ರಾಸಾಗಲಾರ್ದೆ ಯಾರ ಕಡೆಯಿಂದ ನಡೆಸ್ಕೊಂಡು ಹೋಗಲಾರ್ದಂಗೆ ಇದ್ದರೆ ಎಲ್ಲಿ ಕಸಾಯಿಖಾನೆಗೆ ಹೋಗ್ತಿದ್ದೆವು. ಎಲ್ಲಿ ಯಾರನ್ನು ಪೊಲೀಸ್ದವರು ಹಿಡ್ಕೊಂಡು ಅವರು ಕಸಾಯಿಖಾನೆ ಗಲತ ವ್ಯವಹಾರ ಮಾಡಿ ಅವ್ರಿಗನ್ನು ಹಿಡ್ಕೊಂಡು ತಂದು ನಮ್ಮಲ್ಲಿ ಬಿಡ್ತಾರೆ, ಅವರನ್ನು ನಾವು ಸಾಕೊಂಡು ಹೋಗುತ್ತಿದ್ದೇವೆ. ಇನ್ನು ಈ ಗೋಶಾಲೆಯು 4 ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಾಣ ಮಾಡಿದ್ದು ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿ ಸುಸಜ್ಜಿತವಾಗಿ ನಿರ್ಮಾಣ ಮಾಡಲಾಗಿದೆ. ಅನಾಥ ಮೂಕ ಪ್ರಾಣಿಗಳಿಗೆ ಯಾವುದೇ ಸಮಸ್ಯೆಯಾಗದಂತೆ ಸರಿಯಾದ ನೀರು, ಮೇವು ವ್ಯವಸ್ಥೆ ಮಾಡಲಾಗಿದೆ. ಬೇಸಿಗೆಯಲ್ಲಿ ಗಾಳಿ ಸಮಸ್ಯೆಯಾಗದಂತೆ ಫ್ಯಾನ್ ಮೂಲಕ ಜಾನುವಾರುಗಳಿಗೆ ಉತ್ತಮ ಗಾಳಿ ಅನುಕೂಲ ಮಾಡಲಾಗಿದೆ. 220 ಅವ ನಾವು ಗೋಸಲ್ದಾಗ ನಾವು ಇವಕ್ಕೆ ನಾವು ಸೇವೆ ಮಾಡಕತ್ತೀವಿ. ಎಷ್ಟು ಮಂದಿ ಕೆಲಸಕ್ಕಿದ್ದೀರಿ? ನಾವು 7 ಮಂದಿ ಇದ್ವಿ ಇಲ್ಲಿ. ನಮ್ಮ ಸೇಟು ನಮ್ಗೆ ಇಲ್ಲಿ ನೌಕರಿ ಇಟ್ಕೊಂಡೇನು, ನಾವು ಇಲ್ಲಿ ಸೇವೆ ಮಾಡ್ಲಕ್ಕ ನಾವು ಇದ್ದೀವಿ ಗೋಸಲ್ದಾಗ. ಎಷ್ಟು ದನಗಳು? 225. ನಮ್ಮ ದಣಿ ನಮ್ಗೆ ಎಲ್ಲ ತಂದಿಡ್ತಾನ, ನಾವು ಸೇವೆ ಮಾಡ್ತೀವಿ. ಒಟ್ಟಾರೆ ಬೀಡಾಡಿ ಪ್ರಾಣಿಗಳ ಕಲ್ಯಾಣಕ್ಕಾಗಿ ಯಾವುದೇ ನಿರೀಕ್ಷೆ ಇಲ್ಲದೆ ಶ್ರೀ ಭಗವಾನ್ ಮಹಾವೀರ್ ಜೈನ್ ಸಂಸ್ಥೆ ಕೆಲಸ ಮಾಡುತ್ತಿರುವುದು ನಿಜಕ್ಕೂ ಮಾದರಿ ಆಗಿರುವಂಥದ್ದು. ಇನ್ನು ಗೋವುಗಳನ್ನು ಪ್ರತಿಯೊಬ್ಬರೂ ರಕ್ಷಿಸಬೇಕು ಎಂಬುದೇ ಈ ಸಂಸ್ಥೆಯ ಧ್ಯೇಯವಾಗಿದೆ. ನಾಗಪ್ಪ ಮಾಲಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.